ಬೆಂಕಿ ಕಡ್ಡಿ ಇದ್ದರೆ ಸಾಕು ನಿಮ್ಮ ಕೆಲಸ ಸುಲಭವಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾತ್ರೂಮ್ನ ತುಂಬ ಸುಲಭವಾಗಿ ಬೆಂಕಿ ಕಡ್ಡಿಯ ಮದ್ದಿನಿಂದ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು. ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಫಸ್ಟ್ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬೌಲ್ನ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಕಂಟೈನರ್ನ ತೊಗೊಂಡಿದ್ದೀನಿ. ಇದಕ್ಕೀಗ ಏನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದರೆ ನಮ್ಮ ಬಾತ್ರೂಮ್ ಸ್ವಚ್ಛವಾಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀರ, ಅಥವಾ ಕಾಸ್ಟ್ಲಿ ಇದ್ದಿದ್ದನ್ನು ಯೂಸ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ಅನ್ನೋರು ಎಷ್ಟೋ ಹಳೆಯ ಕಪ್ಪು ಮತ್ತು ಕಲೆ ಕಟ್ಟಿರುವ ಹಳದಿ ಕರೆ ಕಟ್ಟಿರುವ ಎಲ್ಲವನ್ನು ಕೂಡ ನೀವು ಹಾಗೆ ಇಟ್ಬಿಟ್ಟಿರ್ತೀರ, ಹೋಗೋದೇ ಇಲ್ಲ ಅಂದರೆ ಈ ಒಂದೇ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ. ಹೆಚ್ಚಾಗಿ ಗೃಹಿಣಿಯರು ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅದರಲ್ಲಿ ಈ ಬಾತ್ರೂಮ್ನಲ್ಲಿ ಎಲ್ಲ ಹೊಲಸಾಗಿರುತ್ತೆ. ಮಕ್ಕಳಿರೋ ಮನೆಯಲ್ಲೆಲ್ಲ ತುಂಬ ಲಿಕ್ವಿಡ್ನ ಹಾಕಿ ಡೈಲಿ ತೊಳೆಯೋಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ಈ ರೀತಿ ಮನೆ ಮದ್ದನ್ನು ವೇಸ್ಟ್ ಅಂತ ಬಿಸಾಕ್ತಿರೋ ಸ್ವಲ್ಪ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಯಾವಾಗಲೂ ಏನು ಮಾಡ್ತೀರಾ ಅಂತಂದರೆ, ಏನಾದರೂ ನೀವು ಮನೇಲಿ ಕೇಕು ಅಥವಾ ಏನಾದರೂ ಹುರಿದಿದ್ರೆ ಏನಂತಾರೆ ಗೋಡಂಬಿ ದ್ರಾಕ್ಷಿ ಏನಾದರೂ ಹುರಿತಾರಲ್ವ ಸಾಲ್ಟ್ನಲ್ಲಿ, ಆ ರೀತಿ ಹುರಿದಾಗ ಸಾಲ್ಟ್ ಹಾಗೆ ಉಳಿದಿರುತ್ತೆ. ಅದನ್ನು ನೀವು ಮತ್ತೆ ರೀಯೂಸ್ ಮಾಡೋಕ್ಕಾಗೋದಿಲ್ಲ. ಅಂಥ ಸಾಲ್ಟ್ ಇದ್ದರೆ ಇದರಲ್ಲಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನೋಡಿ, ನಾನಿಲ್ಲಿ ಫಸ್ಟು ಬೇಡದಾಗಿರುವಂಥ ಸಾಲ್ಟು, ನಾವು ಮನೇಲಿ ಅಡುಗೆಗೆ ಯೂಸ್ ಮಾಡ್ತಾ ಇಲ್ಲ, ಬಟ್ ಬೇರೆ ಅದಕ್ಕೋ ಯೂಸ್ ಮಾಡಿ ಇಟ್ಟಿರ್ತೀವಲ್ವ, ಆ ರೀತಿ ಇರುವಂಥ ಸಾಲ್ಟ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಬೆಂಕಿ ಕಡ್ಡಿಯ ಮೇಲ್ಗಡೆ ಇರುತ್ತಲ್ವ, ಮ್ಯಾಚ್ ಬಾಕ್ಸಿಗೆ ಕಡ್ಡಿ ಏನಿರುತ್ತಲ್ವ ಅದ್ರ ಮೇಲ್ಗಡೆ ಅದು ತೊಗೋಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಇರುತ್ತೆ, ಅಂದರೆ ಬ್ಯಾಕ್ಟೀರಿಯಾನ ಸಾಯಿಸುವಷ್ಟು ಅದರಲ್ಲಿ ಇರುತ್ತೆ. ಹಾಗಾಗಿ ಈ ಟಾಯ್ಲೆಟ್ನಲ್ಲೆಲ್ಲ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಬರಬಾರ್ದು ಅಂಥೇಳಿ ನಾವು ಇದರಲ್ಲಿ ಬೆಂಕಿ ಕಡ್ಡಿಯ ಮೇಲ್ಗಡೆಯ ಮದ್ದನ್ನು ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಾಫಿ ಪುಡಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸರ್ಫ್ ಹಾಕ್ಕೊತಾ ಇದ್ದೀನಿ. ನೀವು ಯಾವುದಿದೆ ಡಿಟರ್ಜೆಂಟ್ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ರೀತಿ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನಿಲ್ಲಿ ಬಿಸಿನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಬಿಸಿನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಜಲ್ದಿ ಡಿಸಾಲ್ವ್ ಆಗುತ್ತೆ, ಏನೇ ಇದ್ದರೂ ಕೂಡ ಕರಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದರಲ್ಲಿ ಬಿಸಿನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೋಡಿ, ನಮ್ಮ ಬಾತ್ರೂಮ್ನಲ್ಲಿ ಎಷ್ಟೇ ಕರೆ ಕಟ್ಟಿರುವ ಎಷ್ಟೇ ಹೊಲಿಸಿದ್ರೂ ಪರವಾಗಿಲ್ಲ, ಎಲ್ಲವನ್ನು ಕೂಡ ಕೇವಲ 5 ನಿಮಿಷದಲ್ಲಿ ಕ್ಲೀನ್ ಮಾಡುತ್ತೆ. ಇದನ್ನು ಜಾಸ್ತಿ ಉಜ್ಜಿ ಕೈಯಿಂದ ಪ್ರೆಷರ್ ಹಾಕಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನು ಹಾಕಿಬಿಟ್ಟು ಒಂದು 2 ನಿಮಿಷ ಬಿಟ್ಬಿಡಿ. ಇದನ್ನು ಬಿಟ್ಟ ಮೇಲೆ ಜಸ್ಟ್ ನಾವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಮೇಲ್ಗಡೆ ತೊಳ್ಕೊಂಡ್ರೆ ಸಾಕು. ನಾನು ವೀಕ್ಲಿ ಒಂದು ಸತಿ ತೊಳೆಯೋದ್ರಿಂದ ನೀಟಾಗಿರುತ್ತೆ, ಹೆಚ್ಚಾಗಿ ಹೊಲಸಾಗೋದಿಲ್ಲ. ಇದನ್ನು ನೀವು ವಾರಕ್ಕೆ ಒಂದು ಟೈಮ್ ಇದೇ ರೀತಿ ಹೊಸ ಟಿಪ್ಗಳನ್ನ ಟ್ರೈ ಮಾಡೋದ್ರಿಂದ ನಿಮ್ಮ ಬಾತ್ರೂಮ್ ಯಾವಾಗಲೂ ಕ್ಲೀನಾಗಿರುತ್ತೆ. ಜಾಸ್ತಿ ನಮಗೆ ತುಂಬ ರೇಟ್ ಕೊಟ್ಟು ಲಿಕ್ವಿಡ್ಗಳನ್ನೆಲ್ಲ ತಂದುಬಿಟ್ಟು ಯೂಸ್ ಮಾಡೋಕ್ಕಾಗೋದಿಲ್ಲ ಅನ್ನೋರು ಈ ರೀತಿ ಸಿಂಪಲ್ ಆಗಿರುವ ಮನೆ ಮದ್ದನ್ನು ಯೂಸ್ ಮಾಡಿ ನೋಡಿ, ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತೇಳಿ. ನೋಡಿದ್ರಲ್ಲ, ಇದನ್ನು ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇವಾಗೆಲ್ಲ ಕಡೆ ಆಗಿದೆ, ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಜಸ್ಟ್ ಫ್ರೆಶ್ ಮಾಡ್ಕೊಳೋಂಥದ್ದು ಏನೂ ಬೇಡ, ಜಾಸ್ತಿ ಫೋರ್ಸ್ ಹಾಕಿ ತಿಕ್ಕೊಳೋಂಥದ್ದು ಏನು ಅವಶ್ಯಕತೆ ಇಲ್ಲ. ಜಸ್ಟ್ ನೋಡಿದ್ರಲ್ಲ, ಈ ರೀತಿ ನೀರು ಹಾಕ್ಕೊಂಡ್ಬಿಟ್ರೂ ಸಾಕು. ಜಸ್ಟ್ ಅದು ನೀರು ಹಾಕಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಬಿಟ್ಟು ನೀವು ಒಂದು ಬ್ರಷ್ನ ಸಹಾಯದಿಂದ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡ್ಕೊಂಬಿಟ್ರೆ ಮುಗಿದು ಹೋಗುತ್ತೆ ಸ್ನೇಹಿತರೆ. ಈಸಿಯಾಗಿ ಮುಗಿದೋಗ್ಬಿಡುತ್ತೆ. ನೋಡಿ, ಇವಾಗ ನಮ್ಮ ಬಾತ್ರೂಮ್ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಹಾಗೆ ನೋಡಿ, ಎಷ್ಟೇ ಕರೆ ಕಟ್ಟಿರುವ ಈ ವೈಟ್ ಪ್ಯಾಚಸ್ ಎಲ್ಲ ಆಗಿರೋದಕ್ಕೆ ರೀಸನ್ನು ನೀರುಗಳೇನಾದರೂ ಬೋರ್ ನೀರು ಇತ್ತು ಅಂದರೆ ಈ ರೀತಿ ಆಗಿರುತ್ತೆ, ಅಥವಾ ಹೆಚ್ಚು ದಿನ ತೊಳೆದಿಲ್ಲ ಅಂದರೆ ಈ ರೀತಿ ಹೊಲಸಾಗುತ್ತೆ. ಸೊ ಈ ರೀತಿ ಇದ್ದಾಗ ನೀವು ಈ ಟಿಪ್ಪನ್ನ, ನಾನು ಏನು ಲಿಕ್ವಿಡ್ನ ತಯಾರು ಮಾಡಿದ್ನಲ್ವ, ಆ ಲಿಕ್ವಿಡ್ನ ಹಾಕಿಬಿಟ್ಟು ಒಂದು 2 ನಿಮಿಷಗಳ ಕಾಲ ಈ ರೀತಿ ಬ್ರಷ್ ಮಾಡ್ಕೊಂಬಿಡಿ, ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡಿ. ನಿಮ್ಮ ಸಿಂಕ್ ಕೂಡ ಅಷ್ಟೇ ಸೇಮ್ ಅದೇ ರೀತಿಯೇ ನೀಟಾಗಿ ಕ್ಲೀನ್ ಆಗುತ್ತೆ. ಸ್ಪೆಷಲಿ ಈ ಸಿಂಕ್ ಹತ್ರ ಏನಾದರೂ ಡೈಲಿ ಯೂಸ್ ಮಾಡ್ತಾಯಿದ್ರೆ, ಮಕ್ಕಳಿರೋಂಥ ಮನೆಯಲ್ಲಿ ಅಥವಾ ಜಾಸ್ತಿ ಅಡುಗೆ ಮಾಡಿದಾಗ ಸಿಂಕ್ನಲ್ಲಿ ಕೈ ತೊಳ್ಕೊಳೋದು ಮಾಡಿದಾಗ ಏನಾಗುತ್ತೆ ಅಂತಂದರೆ ಸ್ಮೆಲ್ ಜಾಸ್ತಿ ಇರುತ್ತೆ. ಸ್ಮೆಲ್ ಜಾಸ್ತಿ ಇರೋ ಜಾಗದಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬೆಂಕಿ ಕಡ್ಡಿಯ ಮದ್ದಿನಲ್ಲಿ ಬ್ಯಾಕ್ಟೀರಿಯಾನ ಸಾಯಿಸುವಂತಹ ಶಕ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನು ಇದರಲ್ಲಿ ಆ್ಯಡ್ ಮಾಡಿರೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಬ್ಯಾಕ್ಟೀರಿಯಾಸ್ ಎಷ್ಟೇ ಇದ್ದರೂ ಕೂಡ ಅವುಗಳು ಉಳಿಯೋದಿಲ್ಲ. ಈ ಒಂದು ಸಿಂಪಲ್ ಆಗಿರುವಂಥ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಬಾತ್ರೂಮ್ ಆಗಿರ್ಬೋದು, ಅಥವಾ ಟಾಯ್ಲೆಟ್ ರೂಮ್ ಆಗಿರ್ಬೋದು, ಅಥವಾ ಸಿಂಕ್ ಆಗಿರ್ಬೋದು, ಎಲ್ಲವೂ ಕೂಡ ನೀಟಾಗಿ ಕ್ಲೀನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.